ಈ ಮಲ್ಲಜ್ಜಿ ನಂತಾಗ 50 ರೂಪಾಯಿ ಇಸ್ಕೊಂಡು ಏನು ಮಾಡ್ತಾ ಇದ್ದಾಳೆ? ನನ್ನ ಸೊಸೆಗೆ ಹೇಳ್ತೀನಿ ಅಂತನ ಹೇಳಿದ್ಲು, ಇನ್ನೂ ಹೇಳಿಲ್ಲ. ಏಯ್ ಮಲ್ಲಜ್ಜಿ, ಮಲ್ಲಜ್ಜಿ, ಏನು ಜಯಮ್ಮ, ಏನು ಬಂದಿದ್ದು? ಬಾ ಕುಕ್ಕ ಬಾ. ನಾನು ಇಲ್ಲಿ ಕುಕ್ಕಂಡು ಮಾತಾಡಕ್ಕೆ ಬಂದಿಲ್ಲ. ನಂತಾಗ 50 ರೂಪಾಯಿ ಇಸ್ಕೊಂಡು ನಮ್ಮ ಸೊಸೆ ಮಂಜಿ ಬಂದಾಗ ಕರೆದು ಆ ಶ್ರೀದೇವಿ ಬಗ್ಗೆ ಎಲ್ಲ ಹೇಳ್ತೀನಿ ಅಂತ ಹೇಳ್ದವಳು. ಇನ್ನೂ ಹೇಳಿಲ್ವಲ್ಲ, ಯಾಕೆ? ಅಯ್ಯೋ, ಅವಳು ಸಿಕ್ಕಿಲ್ಲ ಕಣ, ಇತ್ಲಾಗ ಎಲ್ಲೂ ಬಂದಿಲ್ಲ, ಅದಕ್ಕೆ ಸುಮ್ಮನಾಗಿದ್ದೀನಿ. ಹೇಳ್ತೀನಿ ಬಿಡು, ನೀನು ಯಾಕೆ ಹಂಗೆ ಆಡ್ತಾ ಇದೆಯಾ? ಈಗ ಎಲ್ಲ ಇದ್ದಾಳೆ ಹೇಳೋಳು? ಈಗ ಅಲ್ಲಿ ಈಶ್ವರನ ಗುಡಿ ಐತಲ್ಲ ತೋಟತ್ತಾಗೆ, ಅಲ್ಲಿಗೆ ಹೋಗ್ತಾ ಇದ್ದಾಳೆ ಮಂಜಿ ಒಬ್ಬಳೇನೆ. ಅಲ್ಲಿಗೆ ಹೋಗ್ತೀನಿ ಕಣತ್ತೆ, ಕೈ ಮುಗ್ದು ಬರ್ತೀನಿ ಅಂತ ನಾವು ಹೋದ್ಲು. ಅದಕ್ಕೆ ನೀನು ಹಿಂದೆನೆ ಹೋಗು, ದೇವಸ್ಥಾನಕ್ಕೆ ಬಂದೆ ಕಣಮ್ಮ ನಾನು ಅಂತ ನಾ ಹೇಳು. ಗೊತ್ತಾಯ್ತಾ? ನಾನು ಹಿಂದೆನೆ ಬರ್ತೀನಿ, ನೀನೇನು ಹೇಳ್ತೀಯ ಅಂತ ನಾನು ನೋಡ್ತೀನಿ. ಹೌದಾ, ಸರಿ ಆಯ್ತು ಬಾ. ಹಂಗಾರೆ ಅಲ್ಲಿಗೆ ಹೋಗಿ ಹೇಳ್ತೀನಿ. ನಾನು ಏನು ಮರ್ತಿರ್ಲಿಲ್ಲ ಕಣ ಜಯಮ್ಮ, ನೆನ್ಪಿತ್ತು. ಆದ್ರೆ ಏನು ಮಾಡ್ತೀಯಾ, ನಾನು ಅತ್ಲಾಗಿತ್ಲಾಗ ಹೋಗ್ತಿದ್ನ, ನಿಮ್ಮ ಸೊಸೆ ಬೇರೆ ಸಿಗ್ಲಿಲ್ಲ, ಇತ್ಲಾಗೆಲ್ಲೂ ಬರ್ಲಿಲ್ವಲ್ಲ, ಅದಕ್ಕೆ ಸುಮ್ಮನಾದೆ. ಸರಿ ಬಾ ಹೋಗೋಣ, ನಾನು ಅಲ್ಲಿ ಹೋಗಿ ಹೇಳ್ತೀನಿ, ನೀನು ನೋಡಿ ಬೇಕಂದ್ರೆ. ನಡಿ ನಡಿ, ಒಟ್ಟಿನಲ್ಲಿ ಅವರಿಬ್ರು ಗುದ್ದಾಡ್ಬೇಕು ಅಷ್ಟೇನೆ ನನಗೆ ಬೇಕಾಗಿರೋದು. ಮಂಜಿ ನಾನು ಹೇಳ್ದಂಗೆ ಕೇಳಬೇಕು, ಆ ಮೂದೇವಿನ ಮಕ್ ಹೋಗಿಬೇಕು. ದೇವರೇ ಕಾಪಾಡಪ್ಪ, ನನ್ನ ಗಂಡ, ನಾನು, ಶ್ರೀದೇವಿ, ನಮ್ಮ ಮಾವ ಎಲ್ಲರೂ ಒಟ್ಟಿಗೆನೆ ಸುಖವಾಗಿ ಒಂದೇ ಮನೆಯಲ್ಲಿ ಇರೋ ಥರ ಆಶೀರ್ವಾದ ಮಾಡಪ್ಪ. ನಮ್ಮ ಅತ್ತೆ ಏನೇನೋ ಆಸೆ ತೋರಿಸಿ ನನಗೆ ಅದು ಇದು ಅಂತ ಹೇಳ್ಕೊಡುತ್ತೆ, ನಮ್ಮಿಬ್ಬರಿಗೂ ಜಗಳ ತಂದಿಕ್ಕ ಪ್ರಯತ್ನ ಮಾಡುತ್ತೆ. ಅದು ಯಾವುದು ನಡಿಬಾರ್ದಪ್ಪ ದೇವರೇ, ಎಲ್ಲ ಒಳ್ಳೆಯದಾಗ ಮಾಡಪ್ಪ. ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಕೊಡಪ್ಪ ತಂದೆ. ಭಕ್ತಿಯಿಂದ ಕೈ ಮುಗಿತಾ ಇದ್ದಾಳೆ. ಮುಗಿಲಿ. ಏನಮ್ಮ ಅಷ್ಟು ಭಕ್ತಿಯಿಂದ ಕೈ ಮುಗಿತಾ ಇದ್ದೆ? ಏನು ಅವಳಿ ಜವಳಿ ಮಕ್ಕಳಾಗಲಿ ನನಗೆ ಅಂತನ, ಅಥವಾ ಆದಷ್ಟು ಬೇಗ ನಿಮ್ಮ ಮಾವ ಬೇರೆ ಕೊಡ್ಲಿ, ನೀನು ನಿನ್ನ ಗಂಡ ಬೇರೆ ಮನೆ ಮಾಡ್ಕೊಂಡಿರ್ಲಿ ಅಂತನ ಆಸೆ ಪಡ್ತಿದ್ಯೋ? ಹಂಗೇನಿಲ್ಲ ಅಜ್ಜಿ, ನಾನು ಬೇರೆ ಹೋಗಕ್ಕೆ ಇಷ್ಟ ಇಲ್ಲ. ಮೊದಲು ಅಂದ್ರೆ ಬೇರೆ ಹೋಗ್ಬೇಕು, ಇವರೆಲ್ಲ ನಮಗೆ ಮೋಸ ಮಾಡ್ಬಿಡ್ತಾರ, ನನಗೂ ನನ್ನ ಗಂಡಗೂ. ನನ್ನ ಗಂಡ ಬೇರೆ ಪೆದ್ದ, ಅದನ್ನೇ ಇದು ಮಾಡ್ಕೊಂಡು ಬಂಡವಾಳ ಮಾಡ್ಕೊಂಡು ನಮಗೆಲ್ಲ ಮೋಸ ಮಾಡಿ ಆಸ್ತಿನೆಲ್ಲ ಅವರೇ ಹೊಡ್ಕೊಂತಾರೇನೋ ಅಂತ ನಮ್ಮ ಅತ್ತೆ ಹೇಳಿದ್ರಿಂದ ನನಗೆ ಭಯ ಆಗ್ತಿತ್ತು. ಅದಕ್ಕೆ ಜಗಳ ಮಾಡಿ ಬೇರೆ ತಗೊಂಡಿದ್ದೆ. ಆದರೆ ಈಗ ಬೇರೆ ಹೋಗಿದ್ದು ತಪ್ಪು ಅಂತ ಗೊತ್ತಾಗ್ತೈತೆ. ಅದಕ್ಕೆ ನಾವು ಬೇರೆ ಹೋಗಲ್ಲ, ಇನ್ಮೇಲೆ ಜೊತೆಗೆ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇನ್ಮೇಲೆ ಯಾವತ್ತೂ ಬೇರೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಎಲ್ಲ ಒಂದೇ ಮನೆಯಲ್ಲೇ ಇದ್ರೆ ಚೆನ್ನಾಗಿರುತ್ತೆ, ಖುಷಿ ಆಗಿರ್ತೀವಿ, ಎಲ್ಲರೂ ಜೊತೆಯಾಗಿ ಹಂಚ್ಕೊಂಡು ಕೆಲಸ ಮಾಡ್ಬೋದು. ಯಾವುದೇ ಹಬ್ಬ ಹರಿದಿನ ಸಡಗರ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಮನೆ ತುಂಬಾ ಜನಗಳಿದ್ರೆ. ಅಯ್ಯೋ, ನೀನ್ ಹಂಗಂದ್ಕೊಂಡಿದ್ಯಾ ಅಷ್ಟೇನೆ, ಆದ್ರೆ ನಿನಗೆ ಕೊನೆಗೆ ಸಿಗೋದು ಚಿಪ್ಪೇನೆ. ಅಂದ್ರೆ ಏನ್ ಹೇಳ್ತಾ ಇದ್ದೀರಾ? ಏನೂ ಇಲ್ಲ, ರವಿನು ಮತ್ತೆ ಆ ಶ್ರೀದೇವಿನು ಸುಮ್ಮನೆ ಅನ್ಕೊಂಡಿದೀಯಾ? ನಿನಗೆ ಗೊತ್ತಿಲ್ಲ ನಿಮ್ಮ ಅತ್ತೆ ಯಾಕೆ ನೀನು ಕರ್ಕೊಂಬಂದೇಳು? ಆ ಸುಂದ್ರನ್ಗೆ ಮೋಸ ಮಾಡಿ ಎಲ್ಲ ಆಸ್ತಿನೂ ಅವರೇ ಕಿತ್ಕೊಂತಾರೆ. ಸುಂದ್ರನ್ ಚೆನ್ನಾಗಿ ನೋಡ್ಕೊಂಬಲ್ಲ ಅಂತ ನಿಮ್ಮ ಅತ್ತೆ ನಿನ್ ಮದುವೆ ಮಾಡ್ಕೊಂಬಂದಿದ್ದು. ಶ್ರೀದೇವಿ ನಿನ್ ಬಗ್ಗೆ ಏನೇನು ಹೇಳ್ತಾಳೆ ಗೊತ್ತಾ? ಅವಳನ್ನ ಒಳ್ಳೆವಳಾಗಿ ನಾನು ಚೆನ್ನಾಗಿ ನೋಡ್ಕೊಂತ ಇರೋದು ಯಾಕೆ ಗೊತ್ತಾ? ಎಲ್ಲ ಕೆಲಸನ ಅವಳೇ ಮಾಡ್ತಾಳೆ, ಎಲ್ಲ ಕೆಲಸನ ಅವಳು ಮಾಡ್ತಾಳೆ, ಲಾಭನ ನಮ್ಮ ಹತ್ರ ನಮಗೆ ಕೊಡ್ತಾಳೆ. ಮಾವ ಹೆಂಗಿದ್ರು ನಮಗೆ ಕೊಡೋದು, ದುಡ್ಡು ಆಗಲಿ ಒಡವೆ ಆಗಲಿ ಏನೇ ಆಗಲಿ ನಮಗೆ ಕೊಡೋದು. ಆ ಮಂಜಿರ್ಗೆ 1 ರೂಪಾಯಿನೂ ಸಿಗಲ್ಲ. ಸುಮ್ಮನೆ ಹಂಗೆ ಇವಾಗ ಅವ್ರು ಬೇರೆ ಹೋದ್ರೆ ಮನೆ ಕೆಲಸ ಮಾಡೋರು ಹೊಲ್ದಾಗ ಕೆಲಸ ಮಾಡೋರು ಇಲ್ದಂಗೆ ಆಗ್ತಾರೆ ಅಂತ ನಾವು ಇಲ್ಲೇ ಇಟ್ಕೊಂಡಿದೀವಿ. ಅವ್ರಿಬ್ರು ಅಷ್ಟೇನೆ ಅಜ್ಜಿ ಅಂತ ಹೇಳ್ತಾ ಇದ್ಲು. ನೀನು ಅತಿ ಆಸೆಳಂತೆ ದುರಾಸೆಳಂತೆ, ಅದಕ್ಕೆ ಅಂತೆ ಬೇರೆ ಹೋಗಿದ್ದು. ಅದಕ್ಕೆ ನಿಮ್ಮ ಅತ್ತೆ ಜಯಮ್ಮನ ಬಿಟ್ಟು ಅವಳೇನೆ ನಿಮ್ಮಮ್ಮನ ಜೊತೆ ಜಗಳ ಆಡಂಗೆ ಮಾಡಿ, ನಿಮ್ಮಮ್ಮಯ್ಯ ನೀನು ಮನೆ ಬಿಟ್ಟು ಹೋಗಂಗೆ ಮಾಡಿ, ಮತ್ತೆ ಒಂದೇ ಮನೆಗೆ ಬರಂಗೆ ಮಾಡಿದ್ದು ಅವಳೇ ಪ್ಲಾನ್ ಅಂತೆ. ಇವಳ್ದು ಯಾರು ಶ್ರೀದೇವಿದು. ಅವಳನ್ನ ನಂಬಕ್ ಹೋಗ್ಬೇಡ. ಹೌದಾ? ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತು? ಅಲ್ಲ, ನಮ್ಮನೇಲಿ ನಡೆಯೋ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಜ್ಜಿ? ಹೆಂಗೆ ಅಂದ್ರೆ ಹಿಂಗೆ ಗೊತ್ತಾಗುತ್ತೆ. ನಾನು ಅವಳು ಮದುವೆ ಆಗಿ ಬಂದಾಗಿಂದ ನೋಡ್ತಲೇ ಇದ್ದೀನಲ್ಲ. ಗಂಡನ ಆಸ್ತಿ ಸಮೇತ ಎಲ್ಲನ ಅತ್ತೆಗೂ ಮಾವನಿಗೂ ಕೈ ಕೊಟ್ಟು ಆಸ್ತಿ ಬರ್ಸ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡವಳೆ ಆ ಶ್ರೀದೇವಿ. ಆದ್ರೆ ಜಯಮ್ಮ ಅದಕ್ಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ನೀನು ಜಯಮ್ಮನ ನಂಬು, ಅವಳನ್ನ ನಂಬಕ್ ಹೋಗ್ಬೇಡ. ಹೌದಜ್ಜಿ, ನಿಜನಾ? ಶ್ರೀದೇವಿ ಆ ಥರ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾಳ? ನನ್ನ ಕೈಲಿ ನಂಬಕ್ಕೆ ಆಗಲ್ವಲ್ಲ ಅಜ್ಜಿ. ಹೌದು ಕಣೆ, ನಾನು ಹೇಳೋ ಮಾತು ನಿಜ. ನಿಮ್ಮ ಅತ್ತೆ ಒಂದಿಷ್ಟು ಬಾಯಿ ಜೋರಾಗಿರ್ಬೋದು, ಆದ್ರೆ ಸುಂದ್ರನ್ಗೂ ನಿನ್ಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾಳೆ ಮತ್ತೆ. ಶ್ರೀದೇವಿ ಬೆಣ್ಣೆ ಅಂತ ಮಾತಾಡಿ ಎಲ್ಲ ಹೊಡ್ಕೊಂಡು ಹೋಗ್ತಾಳೆ. ನಿಮ್ ಕೈಗೆ 1 ರೂಪಾಯಿನೂ ಸಿಗಕ್ ಬಿಡಲ್ಲ. ನಿಮ್ಮ ಮಾವನ್ಗೂ ರವಿ ಅಂದ್ರೇನೆ ತುಂಬಾ ಇಷ್ಟ. ಸುಂದ್ರನ್ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಇಷ್ಟ ಇದ್ರು ಸುಮ್ಮನೆ ಸಣ್ಣ ಹುಡುಗ ಬಿಡು ಅಂತಾನ 1 ರೂಪಾಯಿ 5 ರೂಪಾಯಿ 10 ರೂಪಾಯಿ ಕೊಟ್ಟು ಕಳಿಸ್ತಾರೆ. ಅವ್ನಿಗೆ ಎಂದಾದ್ರೂ ಯಾಕಾದ್ರೂ ತರಕ್ಕೆ ದುಡ್ಡು ಕೊಟ್ಟಿರೋದು ನೋಡಿ 5,000 10,000ನ ಇಲ್ಲ. ರವಿಗಾದ್ರೆ ಎಷ್ಟು ಬೇಕಾದ್ರೆ ಅಷ್ಟು ಕೊಡ್ತಾರೆ. ಅಷ್ಟು ನಂಬ್ತಾರೆ ಅವನ್ನ. ಶ್ರೀದೇವಿನೂ ಅಷ್ಟೇ, ನಿಮ್ಮ ಮಾವ ನಂಬ್ತಾನೆ. ಆದ್ರೆ ಅವಳು ಎಷ್ಟು ಕಿಲಾಡಿ ಅಂತಾನ ನಿಮ್ಮ ಅತ್ತೆಗೆ ಮಾತ್ರ ಗೊತ್ತಿರೋದು. ಇದೇನಿದೆ ಈ ಬಜ್ಜಿ ಹಿಂಗೆ ಹೇಳ್ತೈತಲ್ಲ? ನಮ್ಮ ಅತ್ತೆ ಏನಾದರೂ ಹೇಳ್ಕೊಟ್ಟಿರ್ಬೋದಾ? ಇರೋ ನೋಡೋಣ, ಒಂದೇ ಒಂದು ಟೆಸ್ಟ್ ಮಾಡೋಣ. ನಾನು 100 ರೂಪಾಯಿ ಕೊಡ್ತೀನಿ, ನಿಜ ಹೇಳ್ತೀನಿ ಅಜ್ಜಿ ಅಂತ ಅಂತೀನಿ.
ಅದೆಲ್ಲ ಅಜ್ಜಿ ಏನು ಹೇಳುತ್ತೆ ನೋಡೋಣ. ಹಂಗೆ ಮಾಡ್ತೀನಿ. ಏ ಮಂಜಿ, ಏನಜ್ಜಿ ಹೇಳಿದ್ದು ಅರ್ಥ ಆಯ್ತಾ? ಹ್ಞೂ, ಅರ್ಥ ಆಗ್ತೈತೆ. ಸದ್ಯ ಅರ್ಥ ಆಗ್ತೈತಲ್ಲ ಈ ಮುಂಡೆತ್ಗೆ. ಈಗಲಾದ್ರೂ ಹೆಂಗೋ ಆ ಮಲ್ಲಜ್ಜಿಗೆ 50 ರೂಪಾಯಿ ಕೊಟ್ಟಿದ್ದು ವ್ಯರ್ಥ ಆಗಲಿಲ್ಲ. ಮಂಜಿ ಜಲ್ ನಂಬಿಡ್ಲು. ನಾನು ಹೇಳಿದ್ರೆ ನಂಬ್ತಿರ್ಲಿಲ್ಲ, ಮೂರನೇವ್ರು ಹೇಳಿದ್ರೆ ನಂಬ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅಜ್ಜಿ, ನಾನು ಏನೋ ಒಂದು ಕೇಳ್ತೀನಿ, ನೀನು ಇರೋ ಸತ್ಯ ಹೇಳ್ತೀಯಾ? ಏನು ಹೇಳ್ಬೇಕೆ? ಏನು ಹೇಳು? ಅಯ್ಯೋ, ನಾನು ಹೇಳೋದೆಲ್ಲ ಸತ್ಯನೇ. ಹೌದಾ, ಸರಿ ಆಯ್ತು. ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಸತ್ಯ ಹೇಳ್ತೀರಾ? ಹ್ಞೂ, ಕೇಳು, ಹೇಳ್ತೀನಿ. ಆದರೆ ನನಗೆ ಏನೇ ಹೇಳ್ಬೇಕು ಅಂದ್ರೂ ಒಂದಿಷ್ಟು ಏನಾದರೂ ದುಡ್ಡು ಈ ಕೊಟ್ಟರೆ ಹೇಳ್ತೀನಿ. ನಾನು ಒಂದು 100 ರೂಪಾಯಿ ಕೊಡ್ತೀನಿ. ಒಂದೇ ಒಂದು ನಾನು ಕೇಳ್ತೀನಿ, ಆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಸರಿಯಾಗಿ ಉತ್ತರ ಕೊಟ್ಟರೆ ನಾನು ನಿನಗೆ 100 ರೂಪಾಯಿ ಕೊಡ್ತೀನಿ. ಇದೇನಿದು? ಇವಳಿಗೆ ಹೆಂಗೆ ಗೊತ್ತಾಗ್ತಿ ಅಜ್ಜಿ ಬಗ್ಗೆ? ಇವಳು ದುಡ್ಡು ಕೊಡ್ತೀನಿ ನಿಜ ಹೇಳು ಅಂತಿದ್ದಾಳೆ. ಏನು ಕೇಳ್ತಾಳೋ ಏನೋ. 100 ರೂಪಾಯಿನ? ಸರಿ ಕಣೆ ಮಂಜಿ, ಆಯ್ತು, ನೀನು 100 ರೂಪಾಯಿ ಕೊಡು, ನಾನು ಸತ್ಯ ಹೇಳ್ಬಿಡ್ತೀನಿ. ಏನು ಹೇಳ್ಬೇಕು ಹೇಳು, ಏನು ಕೇಳ್ತೀಯ ಹೇಳು. ನಾನು ಇದ್ದಿದ್ದಂಗೆ ಹೇಳ್ತೀನಮ್ಮ. ನಿನಗೆ ಈ ಥರ ಎಲ್ಲ ಹೇಳು ಅಂತನ ಹೇಳ್ಕೊಟ್ಟಿದ್ಯಾರು? ಬಂದು ನನ್ನ ಸೊಸೆ ಹತ್ರ ಹೇಳು ಅಂತನ ನಮ್ಮ ಅತ್ತೆ ಏನಾದರೂ ನಿಮ್ಮ ಹತ್ರ ಹೇಳ್ಕೊಟ್ರಾ? ಹಿಂಗೆ ಹೇಳು ಅಂತನ? ಅಯ್ಯೋ ಹ್ಞೂ ಕಣೆ, ನಿಜಾನೇ ನೀನು ಹೇಳಿದ್ದು. ನಿಮ್ಮ ಅತ್ತೆ 50 ರೂಪಾಯಿ ಕೊಟ್ಟು ನಮ್ಮ ಮಂಜಿ ಬಂದಾಗ ಹಿಂಗೆ ಹೇಳು ಅಂತ ಹೇಳಿದ್ಲು. ಅಲ್ಲೇ ಒಂದು 4-5 ದಿವಸದ ಮೇಲೇನೆ ಆಯ್ತು. ಆದರೆ ನೀನು ಸಿಕ್ಕಿರಲಿಲ್ಲ. ಇವತ್ತು ನಿಮ್ಮ ಅತ್ತೆನೇ ನಮ್ಮ ಅಂತಕ್ಕೆ ಬಂದು ನನ್ನ ಸೊಸೆ ಅಲ್ಲಿ ಗುಡಿತಕ್ಕೆ ಹೋಗ್ತಾ ಇದ್ದಾಳೆ, ಇವತ್ತೇ ಹೋಗಿ ಹೇಳು, ನನ್ನ ಸೊಸೆರಿಬ್ರು ಜಗಳ ಆಡಬೇಕು, ಅದೇ ನನ್ನ ಆಸೆ. ನೀನು ನನಗೆ ಸಹಾಯ ಮಾಡೋದು, ನಿನಗೆ 50 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ಲು. ನೀನು 100 ರೂಪಾಯಿ ಕೊಡ್ತೀಯ ಅಂದಾಗ ನಾನು ನಿಜ ಹೇಳ್ದಂಗೆ ಇರ್ತೀನ? ನಿಮ್ಮ ಅತ್ತೆನೇ ಹೇಳ್ಕೊಟ್ಟಿದ್ದು ಹಿಂಗೆಲ್ಲ ಹೇಳು ಅಂತನ? ಅಯ್ಯೋ, ಈ ಮಲ್ಲಿ 100 ರೂಪಾಯಿ ಆಸೆಗೋಸ್ಕರ ನನ್ನೇ ತಗ್ಲಾಕ್ಬಿಟ್ಲಲ್ಲಪ್ಪ ಮನೆ ಆಳಿ. ಅಯ್ಯಯ್ಯೋ, ಈ ಮಂಜಿಗೆ ಹೆಂಗೆ ಗೊತ್ತಾಯ್ತು ದುಡ್ಡು ಕೊಡ್ತೀನಿ ನಿಜ ಹೇಳು ಅಂತಾಳಲ್ಲ? ಇವಳಿಗೆ ಏನು ಅನುಮಾನ ಬಂತ? ಅಜ್ಜಿ ಹೇಳಿದ್ದು ಅನುಮಾನ ಬರತ್ತಾರೆ ಹೇಳಿರ್ಬೇಕೇನೋ. ಅಯ್ಯೋ, ನಾನು ಅನ್ಕೊಂಡಂಗೆ ಆಗ್ತೈತಲ್ಲ ಅಂದ್ಕೊಂಡಿದ್ದೆ. ಅಷ್ಟರೊಳಗೆ ಏನೋ ಒಂದು ಎಡವಟ್ಟಾಗ್ಬಿಡ್ತಲ್ಲಪ್ಪ. ಈ ಮಂಜಿಗೆ ಯಾಕೆ ಅನುಮಾನ ಬಂತು? ಅಜ್ಜಿ ಸುಳ್ಳು ಹೇಳ್ತಿದ್ದಾಳೆ ಅಂತಾನೆ. ಈಗ ನಾ ತಗ್ಲಾಕೊಂಬಿಟ್ಟನಲ್ಲ, ಏನು ಮಾಡಲಿ? ಹೌದೇನಜ್ಜಿ, ನೀನು ಹೇಳ್ತಾ ಇರೋದು ನಿಜಾನಾ? ನಮ್ಮ ಅತ್ತೆ ನಿನಗೆ ದುಡ್ಡು ಕೊಟ್ಬಿಟ್ಟು ಈ ಥರ ಸೊಸೆರ ಮಧ್ಯೆ ಜಗಳ ತಂದಿಕ್ಕು ಅಂತ ಹೇಳ್ಕೊಡ್ತಾ? ಹ್ಞೂ ಕಣೆ, ನನಗೆ ನನಗೂ ಯಾರು ಇಲ್ವಲ್ಲ, ನೀನು ಮಾಡೋದು ಒಂದು 50 ರೂಪಾಯಿ ಕೊಡ್ತಾಳೆ ಅಂತನ ಸರಿ ಆಯ್ತು ಅಂತ ಹೇಳಿದೆ. ಸರಿ ನೀನು 100 ರೂಪಾಯಿ ಕೊಡು ಮತ್ತೆ. 100 ರೂಪಾಯಿ ಕೊಡ್ತೀನಿ. ಎಲ್ಲಿ ನಮ್ಮ ಅತ್ತೆ ಇವಾಗ? ನಿಮ್ಮ ಅತ್ತೆ ಎಲ್ಲೂ ಹೋಗಿಲ್ಲ, ಅಲ್ಲಿ ನೋಡು, ಹಿಂದೆ ಎಲ್ಲ ಬಚ್ಚಿಟ್ಕೊಂಡು ನೋಡ್ತಾ ಇರಬೇಕು. ಅಯ್ಯೋ, ಮುದುಕಿ ತಂದ್ಲಲ್ಲಪ್ಪ ನನ್ನ ಕುತ್ತಿಗೆಗೆ. ಮೊದಲು ಇಲ್ಲಿಂದ ಓಡೋಗ್ಬೇಕು. ಅಲ್ಲೋಡು, ನಿಮ್ಮ ಅತ್ತೆ ಓಡೋಗ್ತಾ ಇದ್ದಾಳೆ ನೋಡು. ಅತ್ತೆ ಎಲ್ಲಿ ಓಡೋದ್ರೂ ನಾನು ನಿನ್ನ ಬಿಡಲ್ಲ. ಈ ಥರ ಎಲ್ಲನ ಯಾಕೆ ಹಿಂಗೆ ಪ್ಲಾನ್ ಮಾಡ್ತಾ ಇದ್ದು? ನಮ್ಮ ಅತ್ತಿಗೆ ಯಾಕೆ ಅಷ್ಟೊಂದು ಸಿಟ್ಟು ಶ್ರೀದೇವಿ ಮೇಲೆ ಅಂತ ಗೊತ್ತಾಗ್ಲಿಲ್ಲ. ಯಾಕಜ್ಜಿ, ನಿನಗೇನಾದ್ರೂ ಗೊತ್ತಾ? ಅಲ್ಲ, ನನ್ನ ಮೇಲೆ ಇಲ್ದೇ ಇರೋ ಸಿಟ್ಟು ಅಸೂಯೆ ಶ್ರೀದೇವಿ ಮೇಲೆ ಯಾಕೆ ಅಂತ? ನನಗಿಂತ ಎಲ್ಲ ಕೆಲಸನೂ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇರೋದು ಶ್ರೀದೇವಿ. ಆದ್ರೆ ಅವಳು ಕಂಡ್ರೇನೆ ನಮ್ಮ ಅತ್ತೆಗಾಗಲ್ವಲ್ಲ, ಯಾಕೆ ಅಂತ? ಯಾಕೆ ಅಂದ್ರೆ ಅವಳು ಶ್ರೀದೇವಿ ಇದ್ದಾಳಲ್ಲ, ಈ ನಿಮ್ಮ ಅತ್ತೆ ತವ್ರ ಮನೆಯವಳೆ. ಅವ್ರ ಅಮ್ಮಯ್ಯ ಅಪ್ಪ ಏನೂ ಇವ್ರು ಹೊಲ್ದಕ್ಕೆ, ಅಲ್ಲಿ ತವ್ರ ಮನೆಗೆ ಹೊಲ್ದಕ್ಕೆ ಕೂಲಿ ಕೆಲ್ಸಕ್ಕೆ ಬರೋರಂತೆ. ಈ ಜಯಮ್ಮಗೆ ದೊಡ್ಡ ಮನೆ ಶ್ರೀಮಂತರ ಮನೆಯಿಂದನ ರವಿಗೆ ಏನ್ ತರಬೇಕು ಅಂತ ಅಂದ್ಕೊಂಡಿದ್ಲು. ಆದ್ರೆ ಅದು ಸಾಧ್ಯ ಆಗ್ಲಿಲ್ಲಲ್ಲ. ಇವಳು ಬಂದು ವಕ್ರಸ್ಕೊಂಡ್ಲು ಅಂತನ. ಅದಕ್ಕೆ ಬಡವ್ರ ಮನೆಯವಳು ಕೂಲಿ ಮಾಡ್ಕೊಂಡು ತಿಂತಿದ್ದಳು, ನಮ್ಮಲ್ದಾಗ ಕೂಲಿ ಮಾಡ್ತಿದ್ದಳು, ನಮ್ಮ ಮನೆಗೆ ಸೊಸೆಯಾಗಿ ಬಂದೇಳಲ್ಲ ಅಂತ ಇವಳಿಗೆ ಹೊಟ್ಟೆವರಿ ಜಯಮ್ಗೆ. ಅದಕ್ಕೇನೆ ಆ ಶ್ರೀದೇವಿನ ಹೆಂಗಾದ್ರೂ ಮಾಡಿ ಮನೆ ಬಿಟ್ಟು ಓಡಿಸ್ಬೇಕು ಅಂತನ ಏನೇನೋ ಸರ್ಕಸ್ ಮಾಡ್ತಾಳೆ. ಸರಿ ಆಯ್ತಜ್ಜಿ, ನೀನು ಸತ್ಯ ಹೇಳಿ ಒಳ್ಳೆ ಕೆಲಸ ಮಾಡ್ದೆ. ಇನ್ನೊಂದ್ಸಲ ಹಿಂಗೆಲ್ಲನ ಸುಳ್ಳು ಪಳ್ಳು ಹೇಳಕ್ ಹೋಗ್ಬೇಡ, ದುಡ್ಡು ಇಸ್ಕೊಂಡು, ಗೊತ್ತಾಯ್ತಾ? ಒಂದ್ ಸಂಸಾರನೇ ಹಾಳಾಗೋಗುತ್ತೆ ಇಂಥ ಸುಳ್ಳಿಂದನ. ಜಗಳಗಳು ಆಗ್ತವೆ. ಅಂತ ಕೆಲಸ ಮಾಡ್ಬೇಡ. ಮನೆನ ಒಂದ್ ಮಾಡೋ ಅಂತ ಕೆಲಸ ಮಾಡು, ಮನೆ ಒಡೆಯೋ ಅಂತ ಕೆಲಸ ಮಾಡ್ಬೇಡ ನೀನು. ಆಯ್ತು ಕಣಿ, ನಾನು ದುಡ್ಡು ಕೊಡು ಇವಾಗ. ನೀನ್ ಕೇಳಿದ್ಕೆಲ್ಲ ನಾನು ಹೇಳ್ದೆ ತಾನೆ, ದುಡ್ಡು ಕೊಡು 100 ರೂಪಾಯಿನ. ಇಷ್ಟಕ್ಕೆ ಮುಗಿಲಿಲ್ಲ ನಿನ್ ಕೆಲಸ. ನಮ್ಮ ಅತ್ತೇನ ಅಲ್ಲಿ ನಮ್ಮ ಮಾವನ ಹತ್ರ ಹೇಳ್ತೀನಿ, ಹಿಂಗೆಲ್ಲ ಹೇಳ್ಕೊಡ್ತು ಜಗಳ ಆಡ್ಲಿ ಅಂತಾನ ಅಲ್ಲಿ ಬಂದು ನೀನು ನಮ್ಮ ಮಾವನ ಹತ್ರ ಸತ್ಯ ಹೇಳ್ಬೇಕು. ಅವಾಗ್ಲೇ ನಿನಗೆ 100 ರೂಪಾಯಿ ಕೊಡೋದು, ಗೊತ್ತಾಯ್ತಾ? ಸಾಯಂಕಾಲಕ್ಕೆ ಬಾ ನಮ್ಮಂತಕ್ಕೆ. ನಿಮ್ಮಂತಕ್ಕೆ ಬಂದು ನಿಮ್ಮ ಮಾವನ ಹತ್ರ ಹೇಳ್ಬೇಕಾ? ಬರಲ್ಲಮ್ಮ, ನನ್ನ ಕೈಲಾಗಲ್ಲಮ್ಮ ಅಲ್ಲೆಲ್ಲ ಬಂದೆಲ್ಲ ಹೇಳಕ್ಕೆ. ನಾನು ಬರಲ್ಲ. ನೀನ್ ಬಂದ್ರೆ ದುಡ್ಡು, ಇಲ್ಲಾಂದ್ರೆ ದುಡ್ಡೂ ಇಲ್ಲ ಪಡ್ಡೂ ಇಲ್ಲ. ಯೋಚನೆ ಮಾಡು, ದುಡ್ಡು ಬೇಕು ಅಂದ್ರೆ ಬಾ, ಇಲ್ಲಾಂದ್ರೆ ಹೋಗು. ಅಯ್ಯಯ್ಯೋ, ಎಂತ ಕೆಲಸ ಮಾಡಿದೆ ಜಯಮ್ಮ. 50 ರೂಪಾಯಿ ಕೊಟ್ಟಿದ್ಲು. ಇವಳು ನೋಡಿದ್ರೆ 100 ರೂಪಾಯಿ ಕೊಡ್ತೀನಿ ಅಂತ ಆಸೆ ತೋರಿಸಿ ಈಗ ನೋಡಿದ್ರೆ ಏನೇನೋ ತಗಲಾಗ್ತಾ ಇದ್ದಾಳೆ. ಅಲ್ಲಿಗೆ ಬಾ ಅಂತಾನ. ಅಲ್ಲಿಗೆ ಹೋದಾಗ ನಾನು ಬೂಸ್ಕೋಬೇಕಾಗುತ್ತೆ. ಬೇಡ ನಾನು ಹೋಗಲ್ಲಪ್ಪ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.